ಆದರೆ ಇವತ್ತು ಎಲ್ಲದಕ್ಕಿಂತ ವಿಶೇಷ ಅಂತಂದರೆ ಇವತ್ತು ಒಂದು ಕಡೆ ಮನೆ ಹಸ್ತಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಮನೆ ಹಸ್ತಾಂತರ ಮಾಡೋರಿಗೂ ಲಿಕ್ಕರು ಕೊಡ್ತಾರೆ ಅನ್ನೋಂಥ ಯೋಚನೆಯನ್ನು ಇವತ್ತು ಮಾಡಬೇಕಾಗಿದೆ. ಯಾರು ಮನೆಗೆ ಕರ್ಕೊಂಬರತ್ತಾರೆ ಇವತ್ತು ಬೇರೆ ಬೇರೆ ಕಡೆಯಿಂದ ಮಂದಿ ಕರ್ಕೊಂಬರತ್ತಾರ. ಇದೊಂದು ಹುಬ್ಳಿ ರೇಂಜ್ ಅಂಥೇಳಿ ಆಫೀಷಿಯಲ್ ವಾಟ್ಸಪ್ ಗ್ರೂಪ್ ಇದೆ. ಇದು ಅಬಕಾರಿ ಇಲಾಖೆ ವಾಟ್ಸಪ್ ಗ್ರೂಪ್ ಇದು, ಹುಬ್ಳಿ ರೇಂಜ್ 1 ಅಂತಂದೇಳಿ. ಹುಬ್ಳಿಯಲ್ಲಿ 4 ರೇಂಜ್ ಇದಾವೆ. ಅಂದರೆ ಒಂದೇ ಇತ್ತು, ಈಗ ಅದನ್ನು 4 ರೇಂಜ್ ಮಾಡ್ಯಾರ. 1 2 3 4 ರೇಂಜ್ ಅಂತೇಳಿ ಮಾಡಿ ಇದರಲ್ಲಿ ಅಧಿಕಾರಿಗಳು ಹಾಕ್ತಾರೆ. ಏನು ಹಾಕ್ತಾರೆ ಇದ್ರಾಗ ಅಧಿಕಾರಿಗಳು ನೋಡಿ, ಇದು ಹುಬ್ಳಿ ರೇಂಜ್ 1 ಅಧಿಕಾರಿಗಳು ಹಾಕ್ತಾರೆ. ಇಲಾಖೆ ಅಧಿಕಾರಿಗಳು ಏನು ಹಾಕ್ತಾರ, ನಾಳೆ ದಿನಾಂಕ 24/1/2026 ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ದರ್ಜೆಯ ಸಚಿವರು ಹುಬ್ಬಳ್ಳಿಗೆ ಆಗಮಿಸಿ ಹುಬ್ಬಳ್ಳಿಯಲ್ಲಿ ಮಂಟೂರು ರಸ್ತೆಯಲ್ಲಿ ಕರ್ನಾಟಕ ಗೃಹ ಮಂಡಳ ವತಿಯಿಂದ ನಿರ್ಮಾಣಗೊಂಡಿರುವ ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡುವ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಇರುವುದರಿಂದ ಸುಮಾರು 1.5 ಲಕ್ಷದಿಂದ 2 ಲಕ್ಷ ಜನ, ಅವ್ರು ಹೇಳೋದು 1.5 ಲಕ್ಷದಿಂದ 2 ಲಕ್ಷ ಜನ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳಿವೆ. ಮುಂದುವರೆದು ಭಾಳ ಇಂಪಾರ್ಟೆಂಟ್. ಆದ್ದರಿಂದ ಹುಬ್ಬಳ್ಳಿಯ ಎಲ್ಲ ಸನ್ನದ್ಧದಾರರು ಅಂದರೆ ಸೆರೆ ಅಂಗಡಿಯವರು, ಲಿಕ್ಕರ್ ಶಾಪ್ ಅಂತ ಏನಂತೀವಿ, MRP ಆಗಲಿ ಎಲ್ಲ ಲಿಕ್ಕರ್ ಶಾಪ್, ಎಲ್ಲ ಸನ್ನದ್ಧದಾರರು ತಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮದ್ಯ ಹಾಗೂ ಬೀರನ್ನು KSTCL ಡಿಪೋದಿಂದ ಪಡೆದು ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಎಲ್ಲ ಸನ್ನದ್ಧದಾರರಿಗೆ ಸೂಚಿಸಲಾಗಿದೆ. ಅಂದರೆ ಸರ್ಕಾರ ಮನಿ ಹಂಚಿಕೆ ಮಾಡಕತ್ತಿತ್ತು ಅಥವಾ ಸೆರೆಯನ್ನು ಹಂಚುವಂಥ ಪ್ರಯತ್ನ ಮಾಡಕತ್ತೈತೋ ಅಂತ ಹೇಳಬೇಕಾಗತ್ತೆ. ಒಂದು ಕಡೆ ನೀವು ಮನಿ ಹಂಚಾಕತ್ತೀರಿ, ಇವತ್ತು ಹಕ್ಕುಪತ್ರ ಹಂಚಾಕತ್ತೀರಿ, ಅವ್ರನ್ನೇನು ಕರೆದು ಸೆರೆ ಮಾಡ್ಸಕ್ಕೆ ಹಚ್ತೀರೋ ಅಥವಾ ಸೆರೆ ಕುಡಿಯೋಕೆ ಹಚ್ಚಕ್ಕೆ ಕರೆದಾರ? ಸರ್ಕಾರದ ನಿಲುವು ಒಂದು ಕಡೆ. ಅಬಕಾರಿ ಸಚಿವರು ನಿನ್ನೆ ನಾವೆಲ್ಲ ಹೋರಾಟ ಮಾಡೀವಿ. ಮಾನ್ಯ ಅಶೋಕರ ನೇತೃತ್ವದಲ್ಲಿ ಅವರು ಭ್ರಷ್ಟಾಚಾರದ ಬಗ್ಗೆ ನಾವು ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನ ಮಾಡೀವಿ, ಹೋರಾಟ ಮಾಡೀವಿ. ನಿನ್ನೆ ರಾತ್ರಿ ಸಾಯಂಕಾಲ ಮಟ್ಟ ಹೋರಾಟ ಆಗೈತಿ, 4-5 ಗಂಟೆ ಮಟ್ಟ ನಮ್ದು ಹೋರಾಟ ಆಗೈತಿ. ರಾತ್ರಿ ಒಳಗೆ ಅಬಕಾರಿ ಇಲಾಖೆಯವ್ರು ಹಾಕ್ತಾರೆ ಏನಂತೇಳಿ, 1.5 2 ಲಕ್ಷ ಜನ ಬರ್ತಾರೆ, ಅವ್ರಿಗೆ ನೀವು ಸಾಕಷ್ಟು ಪ್ರಮಾಣದಲ್ಲಿ ಸೇರೆ ಅಂಗಡಿಯಲ್ಲಿ ಸೇರೆ ಇಟ್ಕೋರಿ, ವ್ಯಾಪಾರ ಮಾಡ್ಕೋರಿ ಅಂತಂದೇಳಿ. ಅಂದರೆ ಏನೀಗ ಅರ್ಥ ಏನಿದ್ರದ್ದು? ನೀವು ಪ್ರಮಾಣ ಪತ್ರ ಹಂಚಾಕತ್ತಿರೋ, ಮನಿಗಳನ್ನು ಹಂಚಾಕತ್ತಿರೋ, ಲಿಕ್ಕರ್ ಬಾಟ್ಲಿಗಳನ್ನು ಹಂಚುವಂಥ ಪ್ರಯತ್ನ ಮಾಡಕತ್ತಿರೋ. ಏನು ಅವ್ರಿಗೇನಾದ್ರೂ ಕೊಟ್ಟು ಕರ್ಕೊಂಡ್ಬಂದು ಅದ ರೊಕ್ಕ ಇಲ್ಲೇ ವಾಪಸ್ ಹೊಳ್ಳಿ ರಿಟರ್ನ್ ಟು ಇನ್ವೆಸ್ಟ್ಮೆಂಟ್ ಅನ್ನುವಂಥ ಪ್ರಯತ್ನ ಏನು ಮಾಡಕತ್ತಾರ ಅಂತಂದು ರಾಜ್ಯ ಸರ್ಕಾರ ಹೇಳಬೇಕಾಗತ್ತೆ. ಇವತ್ತು ಒಂದು ಕಡೆ ಮನೆಗಳನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಂಚುವಂಥ ಪ್ರಯತ್ನ ಮಾಡ್ತೀರಿ, ಎರಡನೇ ಕಡೆ ನಿಮ್ಮ ಅಬಕಾರಿ ಇಲಾಖೆ ಅಧಿಕಾರಿಗಳು ಬರೀತಾರೆ, 1.5 2 ಲಕ್ಷ ಜನ ಬರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಲಿಕ್ಕರನ್ನು ದೊಡ್ಡ ಪ್ರಮಾಣದಲ್ಲಿ ಇಟ್ಕೋರಿ, ನಾಳೆ ನಿಮ್ಮದು ಒಳ್ಳೆ ವ್ಯಾಪಾರ ಮಾಡಿರಿ ಅಂತಂದೆ. ಅಂದರೆ ಏನು ಅರ್ಥ ಅಂತಂದೇಳಿ ಇವತ್ತು ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊಂಟೈತೆ ಅನ್ನೋಂಥದ್ದನ್ನು ಕೂಡ ಸ್ಪಷ್ಟನೆ ಪಡಿಸ್ಬೇಕಾಗತ್ತೆ. ಇವತ್ತು ಈ ರೀತಿಯಾದಂಥ ಅಧಿಕಾರಿಗಳನ್ನು ಇಟ್ಕೊಂಡು ಸರ್ಕಾರ ಏನು ನಡೆಸೋಕ್ಕೆ ಸಾಧ್ಯತೆನ? ಯಾರೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರಂತಂದ್ರೆ ನೀವು ಅವ್ರಿಗೆ ಸೆರೆ ಅನಿಸ್ತೀರಿ. ಅವ್ರಿಗೆ ನೀವು ಇಟ್ಕೊಂಡು ಸ್ಟಾಕ್ ಜಾಸ್ತಿ ಇಟ್ಕೋರಿ, ದಿನದಕ್ಕಿಂತ ಹೆಚ್ಚಿಗೆ ಸ್ಟಾಕ್ ಇಟ್ಕೋರಿ ಓಪನ್ನಾಗಿ ಬರೀತಾರೆ. ಅವ್ರು ಇಲ್ಲದ ಓಪನ್ನಾಗಿ ಬರೋದು ಅಂದರೆ ಏನು, ಇವತ್ತು ಬಂದಿರತಕ್ಕಂಥ ಕಾರ್ಯಕ್ರಮದಾಗ ಬಂದವ್ರಿಗೆ ಎಲ್ಲ ಏನು ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಇದರಲ್ಲಿ. ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಕೊಟ್ಟು ಅದನ್ನು ವಾಪಸ್ ಇಲ್ಲೇ ಕೊಟ್ಟು ಹೋಗ್ಬಿಟ್ರಪ್ಪ ಅಂತಂದು ಹೇಳಿ. ಅಂದರೆ ಅಬಕಾರಿ ಇಲಾಖೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಪಡ್ತೇನೆ ನಾನು. ಇದು ರೇಂಜ್ 1 ಅಂತಕ್ಕಂಥದ್ದು, ಇದು ಗೌರ್ಮೆಂಟ್ ಆಫೀಷಿಯಲ್ದೇ ಇದು ನಾನು ಹೇಳೋದಿಲ್ಲ. ನೋಡಿ, ಕರ್ನಾಟಕ ಎಂಬ್ಲೋಮ್ ಇರ್ತಕ್ಕಂಥದ್ದು ಇದು, ವಾಟ್ಸಪ್ ಗ್ರೂಪ್ ಇದು, ಅವರೇ ಮಾಡಿರ್ತಕ್ಕಂಥದ್ದು. ಅದೇ ಅಧಿಕಾರಿನೇ ಇದರಲ್ಲಿ ಹಾಕಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಬರ್ತಾರ, ಅದಕ್ಕೆ ಲಿಕ್ಕರನ್ನು ಹೆಚ್ಚಿಗೆ ಇಟ್ಕೋರಿ, 1.5 2 ಲಕ್ಷ ಜನ ಬರ್ತಾರ, ಅವ್ರು ಕೂಡಿಸ್ರಿ ಅಂತಂದೇಳಿ. ಮನೆ ಪ್ರಮಾಣ ಪತ್ರ ಅದು ಬರಲಿಲ್ಲ, ಮನೆ ಉದ್ಘಾಟನೆದು ಹಾಕಲಿಲ್ಲ, ಆದರೆ ಲಿಕ್ಕರ್ ಅದನ್ನು ಭಾಳ ನೀಟಾಗಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಹಾಕುವಂಥ ಪ್ರಯತ್ನವನ್ನು ಮಾಡ್ಯಾರ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಭಾಳ ಸ್ಪಷ್ಟವಾಗಿ ನಾವು ಖಂಡನೆಯನ್ನು ಮಾಡ್ತೇವೆ. ಯಾವಾಗಲೂ ಈ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ನೀವು ಲಿಕ್ಕರ್ ಡಿಸ್ಟ್ರಿಬ್ಯೂಷನಿಗೆ ಮಹತ್ವ ಕೊಡ್ತಿರೋ, ಮನೆಗಳ ಹಂಚಿಕೆಗೆ ಮಹತ್ವ ಕೊಡ್ತೀವಿ ಅನ್ನೋಂಥದ್ದನ್ನು ಸರ್ಕಾರ ಇವತ್ತು ಹೇಳಬೇಕಾಗತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾನು ತರಕ್ಕೆ ಇಚ್ಛೆಪಡ್ತೀನಿ. ತಮ್ಮ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ನೀವು ಹೇಳಿ ರಾಹುಲ್ ಗಾಂಧಿ ಅವರು ಬರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಎಲ್ಲರೂ ಅಂತಂದು ಹೇಳಿರಿ. ಅದ್ರಾಗ ಇವ್ರ ಹೆಸರು ಹಾಕಿಲ್ಲ ಅಷ್ಟೇ, ಆದರೆ ಅವ್ರು ಬರ್ತಾರಿಲ್ಲೋ ಗೊತ್ತಿಲ್ಲ ನನಗೇನು ನಡೆದಿದೆ ಅಂತೇಳಿ. ಆದರೆ ನಿಮ್ಮ ಮೂಗಿನ ಅಡಿಯಲ್ಲೇ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ರೀತಿಯಾದಂಥ ಅಧಿಕಾರಿಗಳು ಲಿಕ್ಕರನ್ನು ಹೇಳೋದ್ರ ಮುಖಾಂತರ ಯಾವ ರಾಜ್ಯವನ್ನು ಯಾವ ರೀತಿ ಕೊಂಡೊಯ್ಯುವಂಥ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅನ್ನುವಂಥದ್ದನ್ನು ಸ್ಪಷ್ಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. 100% 5 ಗ್ಯಾರಂಟಿದು 6ನೇ ಗ್ಯಾರಂಟಿ
ಗೃಹಲಕ್ಷ್ಮಿ ಕೊಡಲಾರ್ದ 6ನೇ ಗ್ಯಾರಂಟಿ ತಂದರು. ಇನ್ನು 2 ದಿವಸ ತಡ್ರಿ, 7ನೇ ಗ್ಯಾರಂಟಿ ನಾನು ಹೇಳ್ತೀನಿ ಮತ್ತೆ ಸದನದಾಗ ಯಾವ ಗ್ಯಾರಂಟಿ ಅಂತಂದು ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ ವಾಪಸ್. ಇವತ್ತು ಲಿಕ್ಕರ್ ಗ್ಯಾರಂಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೊಂದು ನಾಚಿಕೆ ಅನ್ನುವಂಥದ್ದು ಆಗಂಗಿಲ್ಲ ಸರ್ಕಾರಕ್ಕೆ. ನೀವು ಮನೆಗಳ ಓಪನಿಂಗ್ ಮಾಡೋಕ್ಕೆ ಕೊಡ್ತೀರಿ, ಹಕ್ಕುಪತ್ರ ಕೊಡೋಕೆ ಹೋಗ್ತೀನಿ ಅಂತೀರಿ. ಒಂದು ಕಡೆ ಅಧಿಕಾರಿಗಳು ಬರೀತಾರೆ, ನಿಮ್ಮ ಅಬಕಾರಿ ಇಲಾಖೆ ಇರ್ತಕ್ಕಂಥ ಅಧಿಕಾರಿಗಳು ಬರೀತಾರೆ, 1.5 ಇಂದ 2 ಲಕ್ಷ ಜನ ಬರ್ತಾರೆ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಕ್ಕರನ್ನು ಇಟ್ಕೋರಿ ನೀವು ಅಂಗಡಿಯಾಗ ಅಂತಂದ್ರೆ ಏನು ಅರ್ಥ ಇದಕ್ಕೆ? ಸೇಲ್ಸ್ ಮೋಸ್ಟ್ಲಿ ಸರ್ಕಾರಕ್ಕೆ ರೆವೆನ್ಯೂ ಕಮ್ಮಿ ಆಗೈತಿ. ಅಂದರೆ ಯಾವ ಪರಿಸ್ಥಿತಿ ಅಂದ್ರೆ ಒಂದು ಕಡೆ ಮನಿ ಓಪನಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಲಿಕ್ಕರ್ ಸೇಲ್ ಮಾಡಂತ ಹೇಳ್ತಾರೆ. ಅಂದರೆ ಸರ್ಕಾರದ ರೆವೆನ್ಯೂ ಒಂದು ಸರಿ ಮಾಡ್ಕೊಳಕ್ಕೆ ಏನೋ ಪ್ರಯತ್ನ ಆಗ್ತಾ ಇದೆಯಾ? ನಾಚಿಕೆ ಬರಬೇಕು ಇದಕ್ಕೆ. ಸರ್ಕಾರಕ್ಕೆ ಈ ರೀತಿಯಾದಂಥ ವರ್ತನೆಯನ್ನು ಮಾಡಿದ್ರೆ ಅಂತಂದರೆ ಸರ್ಕಾರ ಐತೋ ಇಲ್ಲೋ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಐತೋ ಇಲ್ಲೋ ನೋಡಿರಿ. ಇವತ್ತು ಬಂದಂಥ ಕಾರ್ಯಕ್ರಮದಲ್ಲಿ ದಯವಿಟ್ಟು ನನ್ನ ಮಾಧ್ಯಮದ ನನ್ನ ಎಲ್ಲ ಮಿತ್ರರಿಗೆ ಹೇಳ್ತೀನಿ, ಕೇಳ್ರಿ ಇದನ್ನ. ನಿಮ್ಮ ಅಧಿಕಾರಿಗಳು ಈ ರೀತಿಯಾದಂಥ ಕೊಟ್ಟರಂತೆ ನಿಮ್ಮ ಕೈಗೆ ಒಂದು ಸ್ಟೇಟ್ಮೆಂಟು ಕೊಡ್ತೀನಿ, ಇದು ಕೇಳ್ರಿ ಹೌದಲ್ಲ ಅಂತಂದೇಳಿ. ನಾವು ಇದನ್ನು ಅಡಿಷ್ನಲ್ಲಾಗಿ ಇಟ್ಕೊಂಡು